ಸೊ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತೊಂದು ದಿನ ನೀವು ಕೃಷಿ ಮೇಳಕ್ಕೆ ಬಂದಾಗ ತಾವು ತಪ್ಪದಲ್ಲೇ ಇಫ್ಕೋ ಸಂಸ್ಥೆಯ ಸ್ಟಾಲ್ಗೆ ತಾವು ಭೇಟಿ ನೀಡಬೇಕಾಗಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಆತ್ಮನಿರ್ಭರ ಕೃಷಿ ಮತ್ತು ಆತ್ಮನಿರ್ಭರ ಭಾರತ ಅಂದರೆ ನಾವು ಕೃಷಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ನ್ಯಾನೋ ಗೊಬ್ಬರಗಳ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ತಾವು 2 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಿ ನ್ಯಾನೋ ಯೂರಿಯಾ ಅಂತ ರಸಗೊಬ್ಬರಗಳನ್ನ. ಇದು ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ನಾವು ಇದನ್ನು ಬೆಳೆಗಳಿಗೆ ಸಿಂಪಡಣೆ ಮುಖಾಂತರ ಬಳಸ್ಬೋದು. ಸಾಮಾನ್ಯವಾಗಿ ನೀವು ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕಾದ್ರೆ DAP ಆಗ್ಬೋದು, 10-26 ಆಗ್ಬೋದು, 20-20-0-13 ಆಗ್ಬೋದು, ಈ ಥರ ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾದ್ರೆ ನೀವು 50% ಗೊಬ್ಬರನ ನೀವು ಮಣ್ಣಿಗೆ ಹಾಕ್ತೀರಿ. ಅಂದರೆ ಅದರಲ್ಲಿ ಸಾರಜನಕ 50% ಅಷ್ಟು ನೀವು ಮಣ್ಣಿಗೆ ಸೇರಿರುತ್ತೆ. ನಂತರ ನಿಮಗೆ ಬೆಳೆಯ ಹಂತಕ್ಕೆ ಬಂದಂಥ ಬೆಳವಣಿಗೆ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಹೆಚ್ಚಿನದಾಗಿ ಯೂರಿಯಾ ಗೊಬ್ಬರ ಬಳಕೆ ಮಾಡೋದು ಬದಲಾಗಿ ನೀವು ನ್ಯಾನೋ ಯೂರಿಯಾನ 1 ಲೀಟರ್ ನೀರಿಗೆ 4 ml ಹಂಗೆ ಮಿಕ್ಸ್ ಮಾಡಿಕೊಂಡು ನೀವು ಎಳೆಗಳ ಮೇಲೆ 2 ಬಾರಿ ಸಿಂಪಡಣೆ ಮಾಡೋದ್ರಿಂದ ನೀವು 50% ಅಷ್ಟು ಯೂರಿಯಾ ಗೊಬ್ಬರನ ನೀವು ಉಳಿಕೆ ಮಾಡ್ಬೋದು. ಸೊ ಇದರಿಂದ ಬೆಳೆ ನಿಮಗೆ ಸಮರ್ಪಕವಾಗಿ ಅಧಿಕ ಇಳುವರಿಯನ್ನು ಸಹ ಕೊಡುತ್ತೆ. ಜೊತೆಗೆ ನಿಮಗೆ ಅಧಿಕವಾದಂತಹ ಪೋಷಕಾಂಶಗಳು ನಿಮ್ಮ ಗಿಡಕ್ಕೆ ಲಭ್ಯವಾಗಿರುತ್ತವೆ. ಸೊ ಈ ನ್ಯಾನೋ ಯೂರಿಯಾ ಎಲ್ಲ ರೈತರಿಗೆ ಪ್ರಚಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ತಂದಿರತಕ್ಕಂಥದ್ದು ನ್ಯಾನೋ DAP. ಸೊ ಈ ನ್ಯಾನೋ DAP ರಸಗೊಬ್ಬರಗಳನ್ನ ನೀವು ನೋಡಿರ್ಬೋದು. DAP ರಸಗೊಬ್ಬರಕ್ಕೆ ಪರ್ಯಾಯವಾಗಿ ನೀವು ಈ ನ್ಯಾನೋ DAP ರಸಗೊಬ್ಬರನ ನೀವು ಬಳಕೆ ಮಾಡ್ಬೋದು. ಸೊ ಇದೂ ಅಷ್ಟೇ ಒಂದು ಬಾಟಲು ಸುಮಾರು 50 kg ಚೀಲಕ್ಕೆ ನಾವು ಪರ್ಯಾಯವಾಗಿ ನಾವು ಇದನ್ನು ಬಳಕೆ ಮಾಡ್ಬೋದು. ನೋಡಿ, ಸಾಮಾನ್ಯವಾಗಿ 1350 ರೂಪಾಯಿಯಷ್ಟು ಒಂದು ಚೀಲ DAPಗೆ ರಸಗೊಬ್ಬರಕ್ಕೆ ರೈತರಿಗೆ ತೊಗೊಳ್ತಕ್ಕಂಥ ದರ ಇದೆ. ಆದರೆ ಒಂದು ಬಾಟ್ಲು ನ್ಯಾನೋ DAP ಬಂದು ಕೇವಲ 600 ರೂಪಾಯಿ. ಅಂದರೆ ಒಂದು ಬಾಟಲ್ DAPನ ನ್ಯಾನೋ DAP ಬಳಸೋದ್ರಿಂದ ರೈತರಿಗೆ ಸುಮಾರು 750 ರೂಪಾಯಿಗಳಷ್ಟು ಒಂದು ಚೀಲ DAP ಗೊಬ್ಬರದ ಮೇಲೆ ಉಳಿತಾಯ ಆಗುತ್ತೆ. ನೀವು 4 ಚೀಲ DAP ಬಳಕೆ ಮಾಡೋ ಜಾಗದಲ್ಲಿ 2 ಚೀಲ DAP ಬಳಕೆ ಮಾಡಿ ನೀವು 2 ಬಾಟ್ಲು ನ್ಯಾನೋ DAPನ ಬಳಕೆ ಮಾಡೋರೂ ಸಹ ರೈತನಿಗೆ ಇನ್ನೂ 1350 ರೂಪಾಯಿಯಷ್ಟು ನೆಟ್ ಸೇವಿಂಗ್ಸ್ ಆಗುತ್ತೆ. ಇದು ರೈತರಿಗೆ ಬಹಳ ವರದಾನವಾಗಿದೆ. ದಯವಿಟ್ಟು ನ್ಯಾನೋ DAPನ ಬಳಕೆ ಮಾಡಿ. ಸರ್, ಯಾವ ರೀತಿ ನಾವು ಅದನ್ನು ಬಳಕೆ ಮಾಡಬೇಕು DAPನ ಅಂದರೆ ಇದರಲ್ಲಿ 2 ಹಂತದ ವಿಧಾನಗಳನ್ನ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ 200 ಲೀಟರ್ ನೀರಿಗೆ ಈ ಒಂದು ನ್ಯಾನೋ DAPನ ತಾವು ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು. ಇಲ್ಲ ನಾವು 200 ಲೀಟರ್ ನೀರಾಗಲ್ಲ ಸರ್, ನಾನು ಬರೀ ಒಂದೇ ಪಂಪ್ ಹೊಡಿತೀನಿ ಅಂದರೆ ನೋಡಿ, ಇದ್ರ ಮೇಲ್ಗಡೆ ಒಂದು ತಮಗೊಂದು ಮುಚ್ಚಳ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ನೀವು ಒಂದು ಪಂಪ್ಗೆ 2 ಅಥವಾ 3 ಮುಚ್ಚಳ ನಿಮ್ಮ ಬೆಳೆ ಮತ್ತು ಅದರ ಅವಧಿ ನೋಡಿಕೊಂಡು ಅದರ ಮೇಲೆ 2 ರಿಂದ 3 ಮುಚ್ಚಳದಷ್ಟು ಒಂದು ಮುಚ್ಚಳದಷ್ಟು ನ್ಯಾನೋ DAPನ ನೀವು ಬಳಕೆ ಮಾಡಿ ನೀವು ನೀರಿನಲ್ಲಿ ಮಿಶ್ರಣ ಮಾಡಿ ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ಏನಂದರೆ ನೀವು DAP ಒಂದನ್ನೇ ನೀವು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದು ವೇಳೆ ಯಾವುದೋ ಒಂದು ಕಳೆನಾಶಕ ಹೊಡಿತಾ ಇರ್ತೀರಿ, ಕಳೆನಾಶಕ ಜೊತೆ ಸಿಂಪಡಣೆ ಮಾಡಬಾರ್ದು. ನೀವು ಯಾವುದೋ ಒಂದು ಕೀಟನಾಶಕ ಸಿಂಪಡಣೆ ಮಾಡ್ತೀರಿ, ಅದು ನೀವು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಯಾವುದೇ ಒಂದು ಶಿಲೀಂಧ್ರನಾಶಕ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾ ಇರ್ತೀರಿ, ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಸೊ ನಿಮ್ಗೆ ಅಲ್ಲಿ ಒಂದು ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಸರಬರಾಜಾಗುತ್ತೆ, ಜೊತೆಗೆ ಪೋಷಕಾಂಶನೂ ಸಹ ಎಲೆಗಳ ಮೇಲೆ ಸರಬರಾಜಾಗುತ್ತೆ. ಸೊ ಈ ರೀತಿ ನೀವು ನ್ಯಾನೋ DAPನ ಬಳಕೆ ಮಾಡ್ಬೋದು. ಇನ್ನೂ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ, ನೀವು ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಟೊಮೊಟೊ ಮತ್ತೊಂದು ಟ್ರೇನಲ್ಲಿ ನೀವು ಸಸಿಗಳನ್ನ ತಂದುಬಿಟ್ಟು ನೀವು ನೆಡ್ತೀರಿ. ಅದಕ್ಕೇನು ಮಾಡಬೇಕಪ್ಪ ಅಂದರೆ ಸೇಮ್ ಅದೇ ರೀತಿ ಒಂದು 10 ರಿಂದ 20 ಲೀಟರ್ ನೀರಿಗೆ ನೀವು ಒಂದು ಮುಚ್ಚಳದಷ್ಟು ಈ ನ್ಯಾನೋ DAPನ ಮಿಶ್ರಣ ಮಾಡ್ಕೋಬೇಕು. ಇದನ್ನು ಮಿಶ್ರಣ ಮಾಡಿಕೊಂಡು ನೀವು ಟ್ರೇಗಳಲ್ಲಿ ಇದನ್ನು ಮಿಶ್ರಣ ಮಾಡಿ ಟ್ರೇನೆಲ್ಲ ನೆನೆಸ್ಬಿಡ್ಬೇಕು. ಟ್ರೇನಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ನೇರವಾಗಿ ನೀವು ನಾಟಿ ಮಾಡ್ಬೋದು. ಸೊ ಇದರಿಂದ ನಿಮಗೆ ತ್ವರಿತವಾಗಿ ಬೆಳವಣಿಗೆ ಆಗಲಿಕ್ಕೂ ಸಹ ಸಹಾಯ ಆಗುತ್ತೆ ಮತ್ತು ನಿಮ್ಮ ಗಿಡಗಳಿಗೆ ಸಮರ್ಪಕವಾದಂತಹ ಪೋಷಕಾಂಶಗಳು ಸಹ ಇದ್ರ ಜೊತೆಗೆ ನಿಮಗೆ ಲಭ್ಯವಾಗಿರುತ್ತೆ. ಸೊ ಎರಡನೇದು, ನೀವು ಕೆಲವೊಬ್ಬರು ರೈತರು ಇದನ್ನು ನಾವು ಕೇಳ್ಕೊಬಂದಾಗ ಹೇಳ್ತಾರೆ, ಸರ್ ಸೀಡ್ ಟ್ರೀಟ್ಮೆಂಟಿಗೆ ಮಾಡ್ಬೋದು. ಆದರೆ ಕೆಲವೊಂದು ನಾವು ಸೀಡ್ ಟ್ರೀಟ್ಮೆಂಟ್ ಅಂತ ಹೋದಾಗ, ಬೀಜೋಪಚಾರ ಅಂತ ಹೋದಾಗ ಕೆಲವೊಂದು ಸಮಸ್ಯೆಗಳಿದೆ. ಉದಾಹರಣೆಗೆ ಶೇಂಗಾ ಆಗ್ಬೋದು, ಸೋಯಾಬೀನ್ ಆಗ್ಬೋದು, ಅವೆಲ್ಲ ಭಾಳ ಡೆಲಿಕೇಟ್ ಸೀಡ್ಸ್ ಇರುತ್ತೆ. ನಾವು ಸೀಡ್ ಟ್ರೀಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅದರದ್ದು ತೊಗಟೆನೇ ಬಿಚ್ಕೊಂಡು ಬಂದು ಬೀಜದ ತೊಗಟೆಗಳು, ಸೊ ಅದು ನಿಮಗೆ ಮೊಳಕೆ ಬರಲ್ಲ. ಸೊ ಅಂಥ ಬೀಜಗಳು ಅದನ್ನು ಬಳಕೆ ಮಾಡೋಕ್ಕಾಗಲ್ಲ. ವೇರಸ್ ಈಗ ನೀವು ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಅದಕ್ಕೆ ಅದೇ ಪ್ರಮಾಣದಲ್ಲಿ ಒಂದು 20-30 ಲೀಟರ್ ನೀರಿಗೆ ಬೇಕಾದಷ್ಟು ನ್ಯಾನೋ ಯೂರಿಯಾ ದ್ರಾವಣವನ್ನು ನೀವು ಮಿಕ್ಸ್ ಮಾಡಿಕೊಂಡು ಆ ಬೀಜಗಳನ್ನೆಲ್ಲ ನೆನೆಸಿ ಒಂದು 5-10 ನಿಮಿಷ ನೆರಳಿನಲ್ಲಿ ಒಣಗಿಸಿ, 5-10 ನಿಮಿಷನಾರ ಒಣಗಿಸಿ, 2 ಅವರ್ ಒಣಗಿಸಿ, ಒಟ್ಟು ನೆರಳಿನಲ್ಲಿ ಒಣಗಿಸಿ ನೀವು ಇದನ್ನು ಬಿತ್ತನೆ ಮಾಡೋದ್ರಿಂದ ನಿಮಗೆ ತ್ವರಿತವಾಗಿ ಫಾಸ್ಟಾಗಿ ಆ ಬೀಜ ಮೊಳಕೆ ಹೊಡೆಯೋಕ್ಕೂ ಅನುಕೂಲ ಆಗುತ್ತೆ. ಮತ್ತು ಮೊಳಕೆ ಹೊಡೆದಂಥ ಬೀಜ ಆರೋಗ್ಯಕರವಾಗಿ ಬೆಳೆಯೋಕ್ಕೂ ಸಹ ನಿಮಗೆ ಸಹಕಾರಿಯಾಗುತ್ತೆ. ಸೊ ಈ ಒಂದು ನ್ಯಾನೋ DAPನ ನೀವು ಬಳಕೆ ಮಾಡೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ನೀವು ಒಂದು ಚೀಲ DAP ಗೊಬ್ಬರಕ್ಕೆ ನೀವು 750 ರೂಪಾಯಿಯಷ್ಟು ರೈತರು ಇದರಿಂದ ಅಡ್ವಾಂಟೇಜ್ನ ತೊಗೋಬೋದು. ಸೊ ಇದು ಎಲ್ಲ ನಿಮ್ಮ ಸಮೀಪದ ರಸಗೊಬ್ಬರ ಅಂಗಡಿಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಎಲ್ಲ ಕಡೆಯೂ ಇದು ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ರಸಗೊಬ್ಬರಗಳು ಲಭ್ಯವಿದೆ. ಸೊ ನೀವು ಇದನ್ನು ಪರಿಣಾಮಕಾರಿಯಾಗಿ ನೀವು ಇದನ್ನು ನ್ಯಾನೋ DAP ನ್ಯಾನೋ ಯೂರಿಯಾನ ಬಳಕೆ ಮಾಡ್ಬೋದು. ಅದ್ರ ಜೊತೆಗೆ
ಇನ್ನೊಂದು ಸಾಗರಿಕಾ ಅನ್ನೋ ಒಂದು ದ್ರಾವಣ ತಂದಿದ್ದೀವಿ. ಈ ಸಾಗರಿಕಾ ಅನ್ನೋ ದ್ರಾವಣ ಏನಂದರೆ ಇದು ಸೀವೀಡ್ ಎಕ್ಸ್ಟ್ರಾಕ್ಟ್, ಅಂದರೆ ಸಮುದ್ರದಲ್ಲಿ ಬೆಳೀತಕ್ಕಂಥ ಪಾಚಿಯಿಂದ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ರಸ ಅಂತ ಹೇಳ್ಬೋದು. ಏನಂದರೆ ಸಾಮಾನ್ಯವಾಗಿ ಸಮುದ್ರದ ನೀರು ಸಾವಿರಾರು ವರ್ಷಗಳಿಂದ ಈ ನದಿ ನಮ್ಮ ಹೊಲದ ನೀರು ಹಳ್ಳಕ್ಕೆ ಹೋಗಿ, ಹಳ್ಳದ ನೀರು ನದಿಗೆ ಹೋಗಿ ಸಮುದ್ರದ ನೀರೆಲ್ಲ ಉಪ್ಪಾಗಿದೆ. ಸೊ ಅಲ್ಟಿಮೇಟ್ಲಿ ಉಪ್ಪಲ್ಲಿರೋದೇನು ಅಂದರೆ ಪೋಷಕಾಂಶಗಳು ಅಂತ ಹೇಳ್ಬೋದು. ಅದರಲ್ಲಿ ಕೆಲವೊಂದು ಬೇಡದೇ ಇರೋ ಪೋಷಕಾಂಶನೂ ಇದೆ, ಬೇಕಾಗಿರುವಂಥ ಪೋಷಕಾಂಶನೂ ಇದೆ. ಸೊ ಈ ಒಂದು ಪಾಚಿ ಗಿಡಗಳನ್ನ ಸಮುದ್ರ ನೀರಿನಲ್ಲಿ ನಾವು ಬೆಳೆದಂಥ ಸಂದರ್ಭದಲ್ಲಿ ಅವು ಬೇಕಾಗುವಂಥ ಪೋಷಕಾಂಶಗಳನ್ನ ಬಳಸಿಕೊಂಡು ಆ ಗಿಡಗಳು ಬೆಳೀತವೆ. ನಾವು ಆ ಗಿಡನ ತೆಗೆದು ಅದರಿಂದ ರಸವನ್ನು ತೆಗೆದು ಆ ರಸನ ಈ ಬಾಟ್ಲಿನಲ್ಲಿ ತುಂಬಿರ್ತೀವಿ. ಸೊ ಇದರಲ್ಲಿ ಬರೀ ಕೇವಲ NPK ಅಲ್ಲ, 11 ಥರದ ಪೋಷಕಾಂಶಗಳು ಈ ಸಾಗರಿಕಾದಿಂದ ಸಿಗುತ್ತೆ ರೈತರಿಗೆ. ಸೊ ರೈತ ಬಾಂಧವರು ಇದನ್ನೂ ಸಹ ಡ್ರಿಪ್ನಲ್ಲಾದರೂ ಉಪಯೋಗಿಸ್ಬೋದು, ಅಥವಾ 2ರಿಂದ 4 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಎಲೆಗಳ ಮುಖಾಂತರ ಅದನ್ನು ಸ್ಪ್ರೇ ಬೇಕಾದರೂ ಮಾಡ್ಬೋದು. ಸೊ ಈ ಥರ ಬಳಕೆ ಮಾಡೋದ್ರಿಂದ ಅವ್ರ ರಸಗೊಬ್ಬರಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ಅವರು ಸಾವಯವ ಕೃಷಿ ಕಡೆಗೆ ಮನವಿ ಮಾಡ್ಕೊಳ್ಳೋ ಜೊತೆಗೆ ಅಧಿಕವಾದಂಥ ಇಳುವರಿಯನ್ನು ಸಹ ಈ ಸಂದರ್ಭದಲ್ಲಿ ಪಡಿಬೋದು. ಸೊ ಆದ್ದರಿಂದ ರೈತ ಬಾಂಧವರಿಗೆ ಸಾಧ್ಯವಾದಷ್ಟು ಈ ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡಿ ನೀವು ಆಲ್ಟರ್ನೇಟಿವ್ ಗೊಬ್ಬರಗಳಾದ ನ್ಯಾನೋ ಗೊಬ್ಬರಗಳಾಗ್ಬೋದು, ಸಾಗರಿಕ ಅಂತ ಸೀವೀಡ್ ಎಕ್ಸ್ಟ್ರಾಕ್ಟ್ಗಳನ್ನ ಬಳಕೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸಾಮಾನ್ಯವಾಗಿ ರೈತ ಬಾಂಧವರು DAP ಗೊಬ್ಬರನ ಮಣ್ಣಿಗೆ ಬಳಕೆ ಮಾಡ್ತೀರಿ. ನೀವು ಬಿತ್ತನೆ ಸಮಯದಲ್ಲಿ ಅಥವಾ ಬಿತ್ತನೆ ಸಂದರ್ಭದಲ್ಲಿ ನೀವು ಕೂರಿಗೆಗಳ ಮುಖಾಂತರ DAP ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ. ತೋಟಗಾರಿಕಾ ಬೆಳೆಗಳಾದರೆ ವರ್ಷಕ್ಕೆ 1 ಸರಿನೋ 2 ಸರಿನೋ ನಿಮ್ಗೆ ಅನುಕೂಲವಾದಂಥ ಸಂದರ್ಭದಲ್ಲಿ ಡ್ರಿಪ್ನಲ್ಲಿ ಮುಖಾಂತರ ಅಥವಾ ನೀವು ಮಣ್ಣಿಗೆ ಆ ಗೊಬ್ಬರನ ಮುಚ್ಚಿ ಅದ್ರ ಮೇಲೆ ನೀರನ್ನು ಹಾಯಿಸ್ತಂಥ ಪದ್ಧತಿ. ಸೊ ಆದರೆ ನಾವು ಆ DAP ಗೊಬ್ಬರನ ಎಲೆ ಮೇಲೆ ಸಿಂಪಡಣೆ ಮಾಡಲಿಕ್ಕಾಗಲ್ಲ. ನೀವು ಅದನ್ನೇನಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿಸಿ ಎಲೆ ಮೇಲೆ ಸಿಂಪಡಣೆ ಮಾಡೋ ಸಂದರ್ಭದಲ್ಲಿ ಬೆಳೆಗಳು ಸುಡ್ತವೆ. ಸೊ ಯೂರಿಯಾನೂ ಅಷ್ಟೇ 1%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಯೂರಿಯಾ ಸೊಲ್ಯೂಷನ್ನ ಮಿಕ್ಸ್ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ನಿಮ್ಮ ಬೆಳೆನೂ ಸಹ ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಪರ್ಯಾಯವಾಗಿ ಬಂದಿರತಕ್ಕಂಥದ್ದು ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ರಸಗೊಬ್ಬರಗಳು. ಸೊ ಇದನ್ನು ನೀವು 1 ಲೀಟ್ರ್ ನೀರಿಗೆ 2 ml ಅಥವಾ 4 ml ನಿಮ್ಮ ಬೆಳೆಗಳಿಗೆ ಅನುಸಾರವಾಗಿ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ನೀವು ಪರಿಣಾಮಕಾರಿಯಾಗಿ ಯೂರಿಯಾ ರಸಗೊಬ್ಬರ ಮತ್ತು DAP ರಸಗೊಬ್ಬರಗಳನ್ನ ಬಳಕೆಯನ್ನು ಕಡಿಮೆ ಮಾಡ್ಬೋದು. ನಿಮ್ಮ ಆಗ್ತಕ್ಕಂಥ ವೆಚ್ಚನೂ ಸಹ ಇದರಿಂದ ತಗ್ಗಿಸ್ಬೋದು.